ನಮಸ್ಕಾರ ವೀಕ್ಷಕರೇ, ರೆಬೆಲ್ ಟಿವಿಗೆ ಸ್ವಾಗತ. ನಾನು ದೃಶ್ಯ ರಮೇಶ್. ದ್ವಿತೀಯ PUC ಫಲಿತಾಂಶ ಹೊರಬಿದ್ದಿದೆ. ಹಲವಾರು ವಿದ್ಯಾರ್ಥಿಗಳು ಈ ಫಲಿತಾಂಶಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟಿರ್ತಾರೆ. ಅದರಂತೆ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದಷ್ಟು ಜನ ಔಟ್ ಆಫ್ ಔಟನ್ನು ತಗೊಂಡಿದ್ದಾರೆ. ಅದರಂತೆ ಈಗ ನಮ್ಮ ಬೆಂಗಳೂರಲ್ಲೂ ಕೂಡ ಒಬ್ಬರು ಔಟ್ ಆಫ್ ಔಟನ್ನು ತಗೊಂಡಿದ್ದಾರೆ. ಸೊ ಇನ್ನು ಎಷ್ಟು ಜನ ತಗೊಂಡಿದ್ದಾರೆ ಅನ್ನೋ ಮಾಹಿತಿ ಈಗೀಗ ಹೊರ ಬರ್ತದೆ. ಹಾಗೆ ಇವಾಗ ಔಟ್ ಆಫ್ ಔಟ್ ತಗೊಂಡಿರುವಂಥ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ. ಜೈನ್ ಕಾಲೇಜಿನ ಅದಿತಿ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಅದಿತಿ. ನಮಸ್ತೆ. ಫಸ್ಟ್ಲಿ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಔಟ್ ಆಫ್ ಔಟ್ ಬಂದಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಹೇಗಿತ್ತು ಅದಿತಿ ನಿಮ್ಮ ಔಟ್ ಆಫ್ ಔಟ್ಗೆ? ಈಗ ಎಕ್ಸಾಮ್ಸ್ ಬರೀಬೇಕಾದ್ರೆ ಒಂದು ಥಾಟ್ ಇರಲ್ಲ ಇಷ್ಟು ಬರುತ್ತೋ ಇಲ್ಲೋ ಅಂತ, ಬಟ್ ಆದರೂ ಏನೋ ಒಂದು ಡಿಸ್ಟಿಂಕ್ಷನ್ ಬರಬೇಕು ಅಂತನೋ ಅಥವಾ ರ್ಯಾಂಕ್ ಬರಬೇಕು ಅಂತ ಒಂದಷ್ಟು ಎಫರ್ಟ್ಸ್ ಹಾಕಿರ್ತೀರ. ನಿಮ್ಮ ಎಫರ್ಟ್ಸ್ ಹೇಗಿತ್ತು? ನಾನು ಓದ್ತಾ ಇರೋದು ವಿವಿಪುರಂ ಜೈನ್ ಕಾಲೇಜಲ್ಲಿ. ಸೊ ಇಲ್ಲಿ ಫಸ್ಟಿಂದಾನೇ ಟೀಚರ್ಸ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು. ಅವರು ಪುಷ್ ಮಾಡ್ತಾಯಿದ್ರು, ಮೋಟಿವೇಟ್ ಮಾಡ್ತಾಯಿದ್ರು ಪ್ರತಿಯೊಂದು ಹೆಜ್ಜೆಯಲ್ಲೂ. ಸೊ ಅದರಿಂದ ಒಂದು ಐಡಿಯಾ ಇತ್ತು, ಮತ್ತು ನಾನು ಪ್ರಿಪ್ರೇಷನ್ಸ್ ಕೂಡ ಚೆನ್ನಾಗಿ ಮಾಡ್ತಾಯಿದ್ದೆ. ಫ್ಯಾಮಿಲಿ ಕೂಡ ತುಂಬ ಸಪೋರ್ಟಿವ್ ಆಗಿತ್ತು. ಒಂದು ಐಡಿಯಾ ಇತ್ತು ಒನ್ ಆಫ್ ದ ಸ್ಟೇಟ್ ರ್ಯಾಂಕ್ ಬರುತ್ತೆ ಅಂತ, ಬಟ್ 600 ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಂದಿದ್ದು ತುಂಬ ಖುಷಿ ಆಯಿತು. ಈಗ ಮಿಡ್ ಟರ್ಮ್ ಎಕ್ಸಾಮ್ಸು ಪ್ರಿಪ್ರೇಟ್ರಿಗಳೆಲ್ಲ ಸೆಕೆಂಡ್ PUನಲ್ಲಿ ಮಾಡ್ತಾರೆ. ನಿಮಗೆ ಅದು ಬರೀಬೇಕಾದ್ರೆ ಒಂದು ಐಡಿಯಾ ಇತ್ತಾ, ಓಕೆ ಎಕ್ಸಾಮ್ಸಲ್ಲಿ ನಾನು ಇಷ್ಟೇ ಮಾರ್ಕ್ಸ್ ತೆಗಿತೀನಿ ಅಂತ? ಅದೇ ನಾನು ಬರೆಯೋವಾಗ ಇಲ್ಲೂ ಎಲ್ಲ ಆಲ್ಮೋಸ್ಟ್ ಔಟ್ ಆಫ್ ಔಟ್ಸೇ ಬರ್ತಾಯಿತ್ತು. ಸೊ ಅದರಿಂದ ಒಂದು ಐಡಿಯಾ ಇತ್ತು ಚೆನ್ನಾಗಿ ಬರುತ್ತೆ ಅಂತ. ಬಟ್ ಅದೇ ಥಿಯರಿ ಸಬ್ಜೆಕ್ಟ್ಸ್, ನನ್ನ 4 ಪೇಪರ್ ಥಿಯರಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅದರಲ್ಲಿ ಎಲ್ಲಾದರೂ ಹೋಗುತ್ತೇನೋ ಅನ್ನೋ ಒಂದು ಭಯ ಇತ್ತು ಅಷ್ಟೇ. ಬಟ್ ನಾನು ಗೊತ್ತಿದ್ದಂಗೆ ಎಲ್ಲ ಕರೆಕ್ಟಾಗಿ ಬರೆದಿದ್ದೆ ಅನ್ನೋದು ಕಾನ್ಫಿಡೆನ್ಸು ಇತ್ತು. ಈಗ ನೀವು ಕಾಮರ್ಸಲ್ಲಿ ನಿಮ್ಮ ಸಬ್ಜೆಕ್ಟ್ಗಳೇನು? ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್. ಈಗ ಈ ಸಬ್ಜೆಕ್ಟ್ಗಳು ಬಂದಾಗ ಎಕನಾಮಿಕ್ಸ್ ಇರ್ಬೋದು, ಕೆಲವು ಅಕೌಂಟೆನ್ಸಿ, ಕೆಲವೊಂದು ಲೆಕ್ಕಾಚಾರಗಳು ಒಂಚೂರು ಎಡುವುದ್ರೂ ಕೂಡ ಮಾರ್ಕ್ಸನ್ನು ತೆಗೆಯೋದ್ರಿಂದ, ಬಟ್ ಇಷ್ಟೇ ಕರೆಕ್ಟಾಗಿ ಎಲ್ಲ ಸಬ್ಜೆಕ್ಟಲ್ಲೂ ಔಟ್ ಆಫ್ ಔಟಿಗೆ ಹೆಂಗೆ ಟ್ರೈ ಮಾಡೋದು? ಆಮೇಲೆ ಇಂಗ್ಲೀಷ್ ಗ್ರಾಮರ್ ಆಲ್ಸೋ ಹೇಗಿತ್ತು ಆ ಪ್ರಿಪ್ರೇಷನ್? ಗ್ರಾಮರಿಗೆ ಇವಾಗ ಥಿಯರಿ ಬರೋದ್ರೂ ಕೂಡ ಗ್ರಾಮರಲ್ಲಿ ಎಲ್ಲೋ ಒಂದು ಕಡೆ ಕನ್ನಡ ಇಂಗ್ಲೀಷಲ್ಲಿ, ಸೊ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿದ್ರೆ ಫಸ್ಟ್ ಲ್ಯಾಂಗ್ವೇಜಾ ನಿಮ್ಮದು? ಸಂಸ್ಕೃತ. ಓಕೆ. ಈಗ ಈ ಇಂಗ್ಲೀಷಲ್ಲಿ ಇಂಗ್ಲೀಷ್ ಅಂತ ಬಂದಾಗ ಗ್ರಾಮರ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಮಗೆ ಗ್ರಾಮರಲ್ಲಿ ಮಾರ್ಕ್ಸ್ ಹೋಗುತ್ತೆ. ಬಟ್ ನೀವು ಹೆಂಗೆ ಅಷ್ಟು ಕರೆಕ್ಟಾಗಿ ಗ್ರಾಮರ್ ಇರ್ಬೋದು ಎಲ್ಲನೂ ಹೆಂಗೆ ಪ್ರಿಪ್ರೇಷನ್ ಮಾಡ್ತೀವಿ? ಅದೇ ಗ್ರಾಮರಲ್ಲಿ ನಮ್ಮ ಟೀಚರ್ ಕೂಡ ತುಂಬ ಹೆಲ್ಪ್ ಮಾಡಿದ್ರು, ಸುರೇಶ್ ಸರ್ ಅಂತ. ಆಮೇಲೆ ನಮ್ಮ ಅತ್ತೆ ಒಬ್ಬರಿದ್ದಾರೆ, ಅವರು ಶಿವಮೊಗ್ಗದಲ್ಲಿ HOD ಪ್ರಿನ್ಸಿಪಲ್ಲು. ಸೊ ಅದರಿಂದ ಅವರು ಕೂಡ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಮತ್ತು ಇಲ್ಲಿ ಟೀಚರ್ ಕೂಡ ತುಂಬ ಹೆಲ್ಪ್ ಮಾಡಿದ್ರು. ಸೊ ಏಸೋನ್ ಆಯಿತು. ಈಗ ಓದೋಕ್ಕಂತ ಎಷ್ಟು ಸಮಯ ಮೀಸಲು ಇಡ್ತಿದ್ರಿ? ಆ ಎಕ್ಸಾಮ್ ಪ್ರಿಪ್ರೇಷನ್ ಇರ್ಬೋದು, ಅದೆಲ್ಲ ಹೇಗಿತ್ತು? ಅದೇ ನಾನು ಪರ್ಸ್ನಲಿ, ನನಗೆ ಎಲ್ಲರೂ ಸುತ್ತಮುತ್ತ ಇದ್ದಂಗೆ ನನಗೆ ಓದೋಕ್ಕಾಗಲ್ಲ, ಅವ್ರ ಜೊತೆನೇ ಎಂಜಾಯ್ ಮಾಡೋಣ ಅಂತ ಅನಿಸುತ್ತೆ. ಸೊ ನಾನು ಸಂಜೆ ಹೊತ್ತು ಜಾಸ್ತಿ ಓದೋಕ್ಕಾಗ್ತಾ ಇರಲಿಲ್ಲ. ಬೆಳಗ್ಗೆ 3 to 6 ಓದ್ತಾ ಇದ್ದೆ. ಸಂಜೆ 6:30ವರೆಗೂ CA ಫೌಂಡೇಶನ್ ಕ್ಲಾಸಸ್ ಇರೋದು ಇಂಟಿಗ್ರೇಟೆಡು. ಸೊ ಅದರಿಂದ ಸಂಜೆ ಏನೂ ಓದ್ತಾ ಇರಲಿಲ್ಲ. ಬೆಳಗ್ಗೆ 3 to 6 ಹಿಂದಿನ ದಿನ ಏನಾಗಿತ್ತು ಅದೆಲ್ಲ ರಿವೈಸ್ ಮಾಡ್ಕೋತಾ ಇದ್ದೆ. ಈಗ ಕೆಲವರು ಎಕ್ಸಾಮ್ ಹಿಂದಿನ ದಿನ ಓದೋರು ಅಥವಾ ಎಕ್ಸಾಮ್ಸ್ ಹತ್ತತ್ರ ಬಂದಾಗ ಓದೋರು ಇರ್ತಾರೆ. ಸೊ ನಿಮ್ಮ ಔಟ್ ಆಫ್ ಔಟ್ ನೋಡಿದ್ರೆ ಫಸ್ಟ್ ಡೇ ಒಂದಿಂದನೂ ಓದಿರ್ತೀರಾ. ಆದರೂ ಅದು ಹೇಗಿತ್ತು? ನೀವು ಯಾವ ಥರ ಸ್ಟೂಡೆಂಟು? ಮಿಡ್ ಟರ್ಮ್ ಎಕ್ಸಾಮ್ಸ್ ಟೈಮಲ್ಲಿ ಓದ್ತಿದ್ರಾ ಅಥವಾ ಫಸ್ಟ್ ಡೇಯಿಂದನೇ ಓದ್ಕೊಂಡು ಹೋಗ್ತಾ ಇದ್ರಾ? ಅದೇ ನಾನು ಅವತ್ತಿಂದ ಅವತ್ತು ರಿವೈಸ್ ಮಾಡೋದು ಬಿಟ್ಟರೆ, ಕೂತು ಎಕ್ಸಾಮ್ಸ್ಗೆ ಅಂತಲೇ ಓದಿದ್ದು ಬರೀ ಎಕ್ಸಾಮ್ ಟೈಮ್ ಟೇಬಲ್ ಬಂದಮೇಲೆ ಅಷ್ಟೇ. ಮುಂಚೆ ಅಷ್ಟೊಂದೇನು ಓದ್ತಾ ಇರಲಿಲ್ಲ. ಆದರೆ ನಾನು ಕ್ಲಾಸಸ್ ಫುಲ್ ಕಾನ್ಸಂಟ್ರೇಷನಿಂದ ಕೇಳ್ತಾ ಇದ್ದೆ. ಸೊ ಅದರಿಂದ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಅವ್ರು ಹೇಳ್ಕೊಡೋದು ತುಂಬ ಚೆನ್ನಾಗಿತ್ತು. ಸೊ ಅದರಿಂದ ಕ್ಲಾಸಸ್ ಕೇಳಿದ್ರೆ 50% ಜಾಬ್ ಆಗ್ತಾಯಿತ್ತು. ಈಗ SLCಲಿ ಎಷ್ಟಿತ್ತು ನಿಮ್ಮ ಮಾರ್ಕ್ಸ್? SSCಲಿ ICSE ತೊಗೊಂಡಿದ್ದೆ, 96.2% ಇತ್ತು. ಓಕೆ. ಅಲ್ಲಿ 96. ಈಗ ಔಟ್ ಆಫ್ 100 ಔಟ್ ಆಫ್ ಅದು ಇದೆ ಹೇಗಿಸಿದೆ. ಸೊ ಅದು ಎಲ್ರಿಗೂ ಇರುತ್ತೆ. SLCಲಿ ಒಂದು ಮಾರ್ಕ್ಸ್ ಬಂದಾಗ ಇಲ್ಲ PUCಲಿ ನಾನು ತೊಗೊಂಡ್ಲೇಬೇಕು, ಇದಕ್ಕಿಂತ ರೀಚ್ ಮಾಡಬೇಕು ಅಂತ. ನೀವು ಅದೇ ಥರ ಏನಾದ್ರು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ರಾ? ಅದೇ ನಾನು ಫಸ್ಟ್ PUಗೆ ಜೈನ್ ಕಾಲೇಜಿಗೆ ಬಂದಾಗಿದ್ದು 96ಗಿಂತ ಜಾಸ್ತಿ ಎಷ್ಟು ಬಂದರೂ ಹ್ಯಾಪಿ ಅಂತ. ಫಸ್ಟ್ PUCಲಿ 98.8 ಬಂದಿತ್ತು. ಸೊ ಅದರಿಂದ ಇವಾಗ ಸೆಕೆಂಡ್ PUCಲಿ ಅದಕ್ಕಿಂತ ಜಾಸ್ತಿ ಬರಬೇಕು ಅನ್ನೋದಿತ್ತು. ಸೊ ಬಂತು. ಮನೆಯಲ್ಲಿ ಅಪ್ಪ ಅಮ್ಮನ ಸಪೋರ್ಟು ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಸಪೋರ್ಟ್ ಎಲ್ಲ ಹೇಗಿತ್ತು? ನಮ್ಮ ಮನೇಲಿ ನಮ್ಮ ಅಜ್ಜಿ ತಾತ, ಅಮ್ಮನ ಸೈಡ್ ಅಜ್ಜಿ, ಚಿಕ್ಕಪ್ಪ ಚಿಕ್ಕಮ್ಮ, ಮಾವ ಅತ್ತೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಮಾರಲ್ ಸಪೋರ್ಟ್ ತುಂಬ ಇತ್ತು ಎಲ್ಲರದ್ದು, ಯಾರೂ ಪ್ರೆಷರೈಸ್ ಮಾಡಲಿಲ್ಲ. ಮತ್ತು ನಮ್ಮ ಅಮ್ಮ ಅಂತೂ ನಾನು ಟ್ಯೂಷನ್ಸ್ಗೆಲ್ಲೂ ಹೋಗಲಿಲ್ಲ, ಬರೀ ಜೈನ್ ಕಾಲೇಜ್ ವಿವಿಪುರಂ ಟೀಚರ್ಸು ಮತ್ತು ನಮ್ಮ ಅಮ್ಮನೇ ಎಲ್ಲದಕ್ಕೂ. ಸೊ ಇವಾಗ ಹೆಂಗಾಗಿತ್ತು ಅಂದರೆ, ನಮ್ಮಮ್ಮ ನಂದಷ್ಟು ಕೇಳಿ ಇವಾಗ ಏನಾದರೂ ನನ್ನ ಜೊತೆ ಅವ್ರ ಎಕ್ಸಾಮ್ ಬರೆದ್ರೆ ಅವರು 600 ಬರ್ತಾಯಿತ್ತು. ಸೊ ಆ ಲೆವೆಲ್ಗಿತ್ತು. ಸೊ ಎಲ್ಲ ಅವರಿಂದ ಅಷ್ಟೇ, ನಂದೇನಿಲ್ಲ. ಈಗ ನೆಕ್ಸ್ಟು ಏನು ಮಾಡಬೇಕು ಅಂತ ಗೋಲ್ ಇಟ್ಕೊಂಡಿದ್ದೀರಾ? ಏನು ಎಜುಕೇಷನ್ ಮಾಡಬೇಕು, ಮುಂದೆ ಏನು ಮಾಡಬೇಕು ಅಂತ ಕನಸು ಇಟ್ಕೊಂಡಿದ್ದೀರಾ? ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕಂತ ಇದ್ದೀನಿ. ಮೇಲ್ ಫೌಂಡೇಶನ್ ಬರೀತಾ ಇದ್ದೀನಿ. ನೆಕ್ಸ್ಟ್ ಎಲ್ಲಿ ಕಾಲೇಜ್? ಜೈನಲ್ಲೇ ಡಿಗ್ರಿ ಕಂಟಿನ್ಯೂ ಮಾಡ್ತೀರಾ ಅಥವಾ ಬೇರೆ ಎಲ್ಲರೂ ನೋಡ್ತಾ ಇದ್ದೀರಾ? ಇಲ್ಲ, ಜೈನ್ ಕಾಲೇಜ್ಗೆ ನನಗೆ ತುಂಬ ಕೊಟ್ಟಿದೆ ಜೈನ್ ಕಾಲೇಜ್. ಸೊ ಅದರಿಂದ ಜೈನಲ್ಲೇ ಕಂಟಿನ್ಯೂ ಮಾಡಬೇಕಂತ.
ಯಾರೆಲ್ಲೆಲ್ಲ ವಿಶ್ ಮಾಡಿದ್ರು ಫ್ರೆಂಡ್ಸ್ ಎಲ್ಲ ಏನಂದ್ರು ಔಟ್ ಆಫ್ ಔಟ್ ಬಂದಿದ್ದು ಕೇಳಿ ಈಗ ಸ್ಟೇಟಸ್ ಎಲ್ಲ ಆಬ್ವಿಯಸ್ಲಿ ಅಪ್ಪ ಅಮ್ಮ ಬೇಗ ಸ್ಟೇಟಸ್ ಹಾಕ್ಕೊಂಡಿರ್ತಾರೆ ಸೊ ಏನಂದ್ರು ಫ್ರೆಂಡ್ಸ್ ಎಲ್ಲ ನೋಡಿ ಅದೇ ಫ್ರೆಂಡ್ಸ್ ಜೊತೆ ಇನ್ನೂ ಮಾತಾಡೋಕ್ಕಾಗಿಲ್ಲ ಬಟ್ ಟೀಚರ್ಸ್ ಎಲ್ಲರೂ ವಿಶ್ ಮಾಡಿದ್ರು ಇಲ್ಲಿ ಬಂದಾಗ ಇಲ್ಲೂ ಪ್ರಿನ್ಸಿಪಲ್ ಸರು HOD ಎಲ್ಲರೂ ತುಂಬ ಚೆನ್ನಾಗಿ ವಿಶ್ ಮಾಡಿದ್ರು ಸೊ ಇವಾಗ ಮನೆಗೆ ಹೋದ್ಮೇಲೆ ರಿಯಾಕ್ಷನ್ಸ್ ಗೊತ್ತಾಗತ್ತೆ ಹೆಂಗಿದೆ ಅಂತ. ಓಕೆ ಪ್ರೆಸರ್ ಅನ್ನಿಸ್ತಾ ಇದೆಯಾ ಅಥವಾ ಖುಷಿ ಅನ್ನಿಸ್ತಾ ಇಲ್ಲ ಖುಷಿ ಇದೆ ಅಂದರೆ ಒಂದು ಐಡಿಯಾ ಇತ್ತು ಬರುತ್ತೆ ಅಂತ ಫಸ್ಟ್ ಅಂತ ಅಂದ್ಕೊಂಡೇ ಇದ್ರು ಟಾಪ್ 10ಅಲ್ಲಂತೂ ಇರ್ತೀನಿ ಅನ್ನೋ ಐಡಿಯಾ ಇತ್ತು ಸೊ ಅದರಿಂದ ಖುಷಿ ಇದೆ. ಮೊದಲೆಲ್ಲ ಒಂದು 10 ಇಯರ್ಸ್ ಬ್ಯಾಕ್ ಒಂದು 15 ಇಯರ್ಸ್ ಬ್ಯಾಕ್ ಎಲ್ಲ ಎಜುಕೇಷನ್ ಸಿಸ್ಟಮಲ್ಲಿ ಹೇಗಿತ್ತು ಅಂದರೆ ಔಟ್ ಆಫ್ ಔಟ್ ಅಂದರೆ ರಾಜ್ಯಕ್ಕೆ ಒಬ್ಬರೇ ಇರ್ತಾಯಿದ್ರು ಬಟ್ ಈಗ ಹಾಗಲ್ಲ ಕಾಂಪಿಟೇಷನ್ಸ್ ಜಾಸ್ತಿ ಇತ್ತು ಸೊ ಈ ಪ್ರೆಸರ್ ಇತ್ತ ನಿಮಗೆ ಕಾಂಪಿಟೇಷನ್ ಪ್ರೆಸರ್ ಯಾಕಂದರೆ ನೀವು PUC ಬೋರ್ಡ್ ಎಕ್ಸಾಮ್ ಅಂತ ಬಂದಾಗ ನಾಟ್ ಓನ್ಲಿ ಯುವರ್ಸ್ ಕಾಲೇಜ್ ಆ್ಯಂಡ್ ಅದರ್ಸ್ ಇಡೀ ಸ್ಟೇಟಲ್ಲಿರುವಂಥ ಅಷ್ಟು ಕಾಲೇಜ್ ಜೊತೆ ಕಾಂಪಿಟೇಷನ್ ಮಾಡ್ತೀರಾ ಈಗ ಮಂಗಳೂರು ಸೈಡು ಕೆಲವೊಂದು ಎಕ್ಸ್ಪರ್ಟ್ ಕಾಲೇಜ್ಗಳಿದ್ದಾವೆ ಮ್ಯಾಂಗ್ಳೂರು ಎಜುಕೇಷನ್ಲಿ ಯಾವತ್ತೂ ಬಿಟ್ಕೊಡಲ್ಲ ಅವರು ರಿಸಲ್ಟ್ ಅಂತ ಬಂದರೆ ಯಾವಾಗಲೂ ಟಾಪ್ 1 ಅಂತ ಇರ್ತಾರೆ ಸೊ ನಿಮಗೆ ಆ ಪ್ರೆಸರ್ ಏನಾದರೂ ಇತ್ತಾ ಟೀಚರ್ಸ್ ಹೇಳೋರಾ ಏನು ಇಲ್ಲ ನಮ್ಮ ಟೀಚರ್ಸು ಅಷ್ಟೇ ಮತ್ತು ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಹೇಳಿರೋದು ನಿನ್ನ ಬೆಸ್ಟ್ ನೀನು ಕೊಡಬೇಕಂತ ಸೊ ಇವಾಗ ನಾನು ಔಟ್ ಆಫ್ ಔಟಿಗೆ ಏಮ್ ಮಾಡಿದ್ರೆ ಬೇರೆಯವ್ರಿಗೆ ಔಟ್ ಆಫ್ ಔಟ್ ಬಂದರೂ ನಂಗೆ ಔಟ್ ಆಫ್ ಔಟ್ ಬಂದರೂ ಸೇಮೇ ಇರುತ್ತೆ ಸೊ ನಾನು ಅಷ್ಟೇ ನನ್ನ ಬೆಸ್ಟ್ ಕೊಡೋಕ್ಕೆ ನಾನು ಟ್ರೈ ಮಾಡಿದೆ ಅಷ್ಟೇ. ಈಗ ನೆಕ್ಸ್ಟ್ ಬರುವಂಥ ನಿಮ್ಮ ಜೂನಿಯರ್ಸಿಗೆ ಎಕ್ಸಾಮ್ ಪ್ರಿಪ್ರೇಷನ್ ಹೇಗೆ ಯಾಕಂದರೆ ತುಂಬ ಜನ ಪ್ಯಾನಿಕ್ ಆಗೋದು ಅಥವಾ ಕೆಲವ್ರಿಗೆ ಓದೋದ್ರ ಬಗ್ಗೆ ಗಮನ ಇರಲ್ಲ ನೀವು ಅಂಥವ್ರಿಗೆ ಯಾವ ಥರ ಮಾರಲಲ್ಲಿ ಹೇಳ್ತೀರಾ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದಿಷ್ಟೇ ಒಂದು ಬುಕ್ ಓದ್ತಾ ಇದ್ದೀರಾ ಅಂದರೆ ಅದೇ ಬುಕ್ ಓದಿ ಈಗ ನಾನು ಬರೀ ವಿವಿಪುರಂ ಜೈನ್ ಕಾಲೇಜಿಂದ ಏನು ಮೆಟೀರಿಯಲ್ಸ್ ಕೊಟ್ಟಿದ್ರು ಅದಷ್ಟೇ ಓದಿದ್ದು ಮತ್ತು KSEAB ರಿಸೋರ್ಸಸ್ ಕೂಡ ತುಂಬ ಚೆನ್ನಾಗಿದೆ ಸೆಂಟಮ್ ಪೇಪರ್ಸ್ ಆಗಿರ್ಬೋದು ಕ್ವಶನ್ ಬ್ಯಾಂಕ್ ಆಗಿರ್ಬೋದು ಅಥವಾ ಮಾಡೆಲ್ ಪೇಪರ್ಸ್ ಆಗಿರ್ಬೋದು ಅದೆಲ್ಲ ನಾವು ಪಕ್ಕ ಆದರೆ ಬೇರೆ ಟ್ಯೂಷನ್ಸ್ ಆಗಲಿ ಅಥವಾ ಬೇರೆ ಬೇರೆ ಎಕ್ಸ್ಟ್ರಾ ತುಂಬ ಬುಕ್ಸ್ ಓದೋದಾಗಲಿ ಬೇಕೇ ಇರಲ್ಲ ಸೊ ಎಫಿಷಿಯನ್ಸಿ ಇಸ್ ವಾಟ್ ದಟ್ ಮ್ಯಾಟರ್ಸ್ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಜುಕೇಷನ್ ಜರ್ನಿ ಆ್ಯಂಡ್ CA ಆಗಬೇಕು ಅಂದ್ಕೊಂಡಿದ್ದೀರಾ ಸೊ ಆದಷ್ಟು ಬೇಗ ಚಾರ್ಟೆಡ್ ಅಕೌಂಟ್ ನಿಮ್ಮ ಕನಸುಗಳೆಲ್ಲ ಪೂರ್ಣಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ ಇದು ಔಟ್ ಆಫ್ ಔಟ್ ತೊಗೊಂಡಿರುವಂಥ ಅದಿತಿ ಮಾತಾಗಿತ್ತು. ಸೊ ಮತ್ತೆ ಮುಂದಿನ ವಿಡಿಯೋದಂಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರೆಬಲ್ TV. ಕ್ಯಾಮ್ರಾ ಪರ್ಸನ್ ತೇಜು ಜೊತೆ ತ್ರಿಷಾ ರಮೇಶ್.